ಹಾಯ್ ವೀಕ್ಷಕರೇ, ನಾನು ಯಾವ ಸಿನಿಮಾಗೂ ವಿಮರ್ಶೆ ಬರೆದವನಲ್ಲ. ಆದರೆ ಈ ಯುಐ ಸಿನಿಮಾ ನೋಡಿದ ಮೇಲೆ ವಿಮರ್ಶೆ ಬರೀಲೇಬೇಕು ಅನ್ನಿಸಿ ಮಾಡಿದ ಸಣ್ಣ ಪ್ರಯತ್ನ ಇದು. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಈ ಚಿತ್ರ ಕೆಲವೇ ಪ್ರೇಕ್ಷಕರಿಗೆ ಮಾತ್ರ ಎಂದು ನಾನು ಹೇಳುವುದಿಲ್ಲ. ಇದೊಂದು ಯೂನಿವರ್ಸಲ್ ಸಿನಿಮಾ. ಸಿನಿಮಾ ನೋಡಿದ ನಂತರ ಯಾರಾದರೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಈ ಸಿನಿಮಾದಲ್ಲಿ ಉಪೇಂದ್ರ ಸರ್ ಅವರಿಗೆ ಕೇಳಲು 2 ಪ್ರಶ್ನೆಗಳಿವೆ. ಮೊದಲನೆಯದಾಗಿ, ನೀವು ಈ ಚಲನಚಿತ್ರದ ಬಗ್ಗೆ ಚಿತ್ರದ ಒಳಗೆ ಏಕೆ ಇಷ್ಟು ಬಿಲ್ಡ್ ಅಪ್ ತೆಗೆದುಕೊಂಡಿದ್ದೀರಿ? ಈ ಚಿತ್ರದ ಮೊದಲ 15 ರಿಂದ 20 ನಿಮಿಷಗಳು ಥಿಯೇಟರ್ಗಳಲ್ಲಿ ಪ್ರೇಕ್ಷಕರು ಹೇಗೆ ಪ್ರತಿಕ್ರಿಯಿಸುತ್ತಾರೆ, ಜನರು ಚಲನಚಿತ್ರವನ್ನು ಅರ್ಥ ಮಾಡಿಕೊಳ್ಳಲು ಹೇಗೆ ಕಷ್ಟಪಡುತ್ತಾರೆ, ಪ್ರಸಿದ್ಧ ವಿಮರ್ಶಕರು ಇದನ್ನು ಪರಿಶೀಲಿಸಲು ಹೇಗೆ ಹೆಣಗಾಡುತ್ತಾರೆ ಎಂಬುದನ್ನು ಮಾತ್ರ ತೋರಿಸುತ್ತದೆ. ನಿಮ್ಮ ಚಲನಚಿತ್ರವನ್ನು ಅರ್ಥ ಮಾಡಿಕೊಳ್ಳುವುದು ಇಷ್ಟು ಕಷ್ಟ ಎಂದು ನೀವೇ ಏಕೆ ಭಾವಿಸುತ್ತೀರಿ? ಚಲನಚಿತ್ರದಲ್ಲಿಯೇ ಕಥೆಯ ಒಳಗೆ ಇಷ್ಟೊಂದು ಪ್ರಚಾರದ ಅಗತ್ಯವಿತ್ತ? ಎರಡನೆಯದಾಗಿ, ಈಗಿನ ರಾಜಕೀಯ ನಾಟಕಗಳು ಮತ್ತು ಸಮಾಜದಲ್ಲಿ ಅಸ್ತಿತ್ವದಲ್ಲಿರುವ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ನೀಡಲು ಬಯಸುತ್ತೀರಿ. ಅದಕ್ಕಾಗಿ ಈ ಸಿನಿಮಾದಲ್ಲಿ ಸತ್ಯಲೋಕ ಮತ್ತು ಕಲ್ಕಿ ಪ್ರಪಂಚವನ್ನು ತೋರಿಸಿದ್ದೀರಿ. ನಿಮ್ಮ ಸತ್ಯ ಪ್ರಪಂಚದಲ್ಲಿ ಜಾತಿ, ಮತ, ಧರ್ಮ ಇಲ್ಲ, ದೇವರಿಲ್ಲ, ಐಸಿಸ್, ಹಿಜ್ಬುಲ್ಲಾ ರೀತಿಯ ಭಯೋತ್ಪಾದನೆಯ ಇಂದಿನ ಸಮಸ್ಯೆಗಳಿಗೆ ನಿಮ್ಮ ಪರಿಹಾರವೇನು? ಬಲವಂತದಿಂದ ಅಥವಾ ಲಂಚದಿಂದ ಜನರನ್ನು ವಿವಿಧ ಧರ್ಮಗಳಿಗೆ ಮತಾಂತರಿಸುವುದಕ್ಕೆ ನಿಮ್ಮ ಉತ್ತರವೇನು? ಜಾತಿ, ಮತ ಅಥವಾ ಧರ್ಮವಿಲ್ಲದ ಸಮಾಜವೇ ಅದಕ್ಕೆ ಉತ್ತರವಾಗಿದೆ ಎಂದು ಮತ್ತೊಮ್ಮೆ ದಯವಿಟ್ಟು ಹೇಳಬೇಡಿ, ಏಕೆಂದರೆ ಈ ವಿಷಯಗಳು ಈಗಾಗಲೇ ಸಮಾಜದಲ್ಲಿವೆ ಮತ್ತು ನೀವು ಅದನ್ನು ಈಗ 1 ಸೆಕೆಂಡಿನಲ್ಲಿ ಹೋಗಲಾಡಿಸಲು ಖಂಡಿತ ಸಾಧ್ಯವಿಲ್ಲ. ಈ 2 ಅಂಶಗಳನ್ನು ಬಿಟ್ಟು ಸಿನಿಮಾ ನೋಡಿದರೆ ನಿಜಕ್ಕೂ ಇದೊಂದು ಅದ್ಭುತ ಪ್ರಾಯೋಗಿಕ ಸಿನಿಮಾ. ಈ ರೀತಿಯ ಸಿನಿಮಾ ಮಾಡಲು ಒಬ್ಬ ವ್ಯಕ್ತಿಗೆ ನಿಜವಾದ ಧೈರ್ಯ ಇರಬೇಕು. ನಮ್ಮ ಸ್ವಂತ ಜ್ಞಾನದಿಂದ ನಾವು ಜೀವನದಲ್ಲಿ ಉನ್ನತಿಗೆ ಬರಬೇಕು. ಇದಕ್ಕೆ ಧ್ಯಾನ, ಏಕಾಗ್ರತೆ, ಕಲಿತ ವಿದ್ಯೆ ಮತ್ತು ಬುದ್ಧಿವಂತಿಕೆ ಎಷ್ಟು ಮುಖ್ಯ ಅನ್ನೋದನ್ನು ತುಂಬಾ ಅದ್ಭುತವಾಗಿ ತೋರಿಸಿದ್ದೀರಾ. ಜೀವನದಲ್ಲಿ ಇಂದ್ರಿಯಗಳನ್ನು ಗೆದ್ದು ಒಂದು ಹಂತಕ್ಕೆ ಬಂದರು ಅದು ಹೇಗೆ ಮತ್ತೆ ನಮ್ಮನ್ನ ಸಂಪೂರ್ಣ ಲೌಕಿಕತೆಗೆ ಸೆಳೆಯುತ್ತದೆ ಅನ್ನೋದನ್ನು ಕೂಡ ಅದ್ಭುತವಾಗಿ ತೋರಿಸಿದ್ದೀರಾ. ನನಗೆ ಅನಿಸಿದ್ದು, ನಿಮ್ಮ ಆ ಜೈಲು ಮನುಷ್ಯ ಸಾಧನೆ ಕಡೆಗೆ ಹೇಗೆ ಮೊದಲು ಧೈರ್ಯ ಮಾಡಿ ಮುಂದುವರಿಬೇಕು. ಕೆಂಪು ಬಣ್ಣದ ಸುರುಳಿಯಾಕಾರದ ಎಲೆಕ್ಟ್ರಿಕ್ ಬೆಳಕು ನಮ್ಮ ಕುಂಡಲಿನಿಯನ್ನು ಹೇಗೆ ಜಾಗೃತಗೊಳಿಸುವುದು ಎಂಬುದನ್ನು ಪ್ರತಿನಿಧಿಸುತ್ತದೆ. ಅದರ ಮುಂದಿನ ದೃಶ್ಯದಲ್ಲಿ ಬರುವ ಹೊಗೆ ಮತ್ತು ಹುಡುಗಿಯರು ಎಲ್ಲ ಕುಂಡಲಿನಿ ಜಾಗೃತಗೊಂಡ ನಂತರವೂ ನಾವು ಹೇಗೆ ಲೌಕಿಕ ವಿಷಯಕ್ಕೆ ಬಲಿಯಾಗಬಹುದು ಅನ್ನೋದನ್ನು ತೋರಿಸುತ್ತದೆ. ಇದನ್ನೆಲ್ಲ ದಾಟಿದರೆ ಆಗ ಸತ್ಯದ ಅರಿವು ಸಾಧ್ಯ. ಹೀಗೆ ಜ್ಞಾನೋದಯ ಆದವರೇ ಬುದ್ಧ, ಜೀಸಸ್, ಸ್ವಾಮಿ ವಿವೇಕಾನಂದ, ಬಸವಣ್ಣ ಅಥವಾ ಹೀಗೆ ಜ್ಞಾನೋದಯ ಆದ ಯಾರು ಬೇಕಾದರೂ ಆಗಿರಬಹುದು. ಈ ಚಿತ್ರದಲ್ಲಿ ನೀವು ತೋರಿಸಿದ ಇನ್ನೂ ಒಂದು ಸುಂದರ ವಿಷಯವೆಂದರೆ, ಸಾಮಾನ್ಯ ಜನರು ತಮ್ಮ ಜೀವನದಲ್ಲಿ ಮುಖ್ಯವಲ್ಲದ ವಿಷಯಗಳಲ್ಲಿ ಹೇಗೆ ಸಮಯ ಕಳೆಯುತ್ತಿದ್ದಾರೆ. ಈ ಮಾಧ್ಯಮಗಳು, ರಾಜಕಾರಣಿಗಳು ಮತ್ತು ನಾಯಕರು ಸಾಮಾನ್ಯ ಜನರನ್ನು ಈ ನಿಷ್ಪ್ರಯೋಜಕ ವಿಷಯಗಳ ಮೇಲೆ ಹೇಗೆ ತಮ್ಮ ಮನಸ್ಸನ್ನ ಕೇಂದ್ರೀಕರಿಸುವಂತೆ ಮಾಡಿದ್ದಾರೆ ಮತ್ತು ಅವರು ತಮ್ಮ ವ್ಯಕ್ತಿತ್ವದ ಪ್ರಮುಖ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಲು ಬಿಡುತ್ತಿಲ್ಲ ಅನ್ನೋದು ಚೆನ್ನಾಗಿ ತೋರಿಸಿದ್ದೀರಾ. ಈ ತರ ಲಾಜಿಕ್, ಸೆಟ್, ಐಡಿಯಾ ಉಪ್ಪಿ ಸರ್ ಬಿಟ್ರೆ ಯಾರಿಗೂ ಬರಲ್ಲ ಬಿಡಿ. ಅವರು ಈ ಜಗತ್ತಿನ ವಿಶಿಷ್ಟ ನಿರ್ದೇಶಕರಲ್ಲಿ ಒಬ್ಬರು. ಆಡಮ್ ಅಂಡ್ ಈವ್ನ ಇಂಗ್ಲಿಷ್ ಸಿನಿಮಾಗಿಂತನೂ ಚೆನ್ನಾಗಿ ಚಿತ್ರಿಸಿದ್ದು, ಅಲ್ಲೂ ಒಂದು ಲಾಜಿಕ್ ಇಟ್ಟಿದ್ದು, ಇದೆಲ್ಲ ಉಪೇಂದ್ರ ಅವರ ಅಸಾಮಾನ್ಯ ಜ್ಞಾನವನ್ನು ತೋರಿಸುತ್ತೆ. ಗುರುಪ್ರಸಾದ್ ಅವರ ಅಭಿನಯ ಕೂಡ ಅದ್ಭುತ. ಆದರೆ ಅದನ್ನು ನೋಡಲು ಇವತ್ತು ಅವರೇ ನಮ್ಮ ಜೊತೆಗಿಲ್ಲ ಅನ್ನೋದು ಒಂದು ವಿಷಾದದ ವಿಷಯ. ಒಟ್ಟಿನಲ್ಲಿ ಇಂಥ ಒಂದು ಅದ್ಭುತ ಸಿನಿಮಾನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟು ಸಾಮಾನ್ಯ ಜನರಿಂದ ಹಿಡಿದು ದೊಡ್ಡ ವಿದ್ವಾಂಸರು ಕೂಡ ದೇಶದ ಪರಿಸ್ಥಿತಿ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡೋ ಹಾಗೆ ಮಾಡಿರೋ ಈ ಸಿನಿಮಾ ಒಂದು ದೊಡ್ಡ ಯಶಸ್ಸು.